ರಾಜ್ಯದ ಜನರಿಗೆ ಶಾಕ್ 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 ವರ್ಷದ ಆರಂಭದಲ್ಲೇ ರಾಜ್ಯದ ಜನರಿಗೆ ಬಸ್ ದರವನ್ನ ಏರಿಕೆ ಮಾಡಿದ್ದು 15% ಅಷ್ಟು ಸರ್ಕಾರಿ ಬಸ್ಗಳ ದರ ಹೆಚ್ಚಾಗ್ತಾ ಇದೆ. ಇಂದಿನಿಂದ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಜಾರಿಯಾಗಲಿದೆ. ರಾಜ್ಯದ ಜನರಿಗೆ ವರ್ಷಾರಂಭದಲ್ಲೇ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇಂದಿನಿಂದ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಜಾರಿಯಾಗಿದ್ದು ಮಧ್ಯರಾತ್ರಿಯಿಂದಲೇ ಬಸ್ ಟಿಕೆಟ್ ದರ ಏರಿಕೆ ಜಾರಿಯಾಗಿದೆ. ಆದರೂ ಕೂಡ ಎಲ್ಲಾ ಬಸ್ಗಳಲ್ಲೂ ಹೊಸ ದರ ಜಾರಿಯಾಗಿಲ್ಲ. ಡಿಪೋದಿಂದ ಹೊರಡುವ ಬಸ್ಗಳಲ್ಲಿ ಹೊಸ ದರ ಅನ್ವಯವಾಗಿದ್ದು 12 ಗಂಟೆಗೂ ಮುನ್ನ ಹೊರಟ ಬಸ್ಗಳಲ್ಲಿ ಹೊಸ ಜಾರಿ ಆಗಿಲ್ಲ. ಟಿಕೆಟ್ ಮಷಿನ್ ಅಪ್ಡೇಟ್ ಆಗಿ ಹೊರಬಂದ ಬಸ್ಗಳಲ್ಲಿ ಅಷ್ಟೇ 15% ದರ ಹೆಚ್ಚಳವಾಗಿದ್ದು ಹಂತ ಹಂತವಾಗಿ ಎಟಿಎಂ ಅಪ್ಡೇಟ್ ಆಗಿ ಎಲ್ಲಾ ಬಸ್ಗಳಲ್ಲಿ ದರ ಏರಿಕೆ ಮಾಡಲಾಗಿದೆ. ಇನ್ನು ಬಸ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತ್ರ ಈ ಬಸ್ ದರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇಂದಿನಿಂದ ರಾಜ್ಯದ ಜನರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳಲಿದ್ದು ಹೊಸ ವರ್ಷದ ಆರಂಭದಲ್ಲೇ ಬಸ್ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. 15% ಏನೋ ರೈಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಇವತ್ತು ಹೋಗ್ತಿದ್ದೀನಿ, ಲೈಕ್ ಒಂದು 46 ರುಪೀಸ್ ರೈಸ್ ಮಾಡಿದ್ದಾರೆ. ಅದೇ 350 ಆಗಿದೆ. ಹಾಂ ಸರ್, ಏನಿಲ್ಲ ಸರ್, ಇದೇನು ಯೂಸ್ ಇಲ್ಲ. ಬರೀ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಮಾಡ್ಕೊಂಡು ಹೋಗಿ ನಮಗೆ ಎಲ್ಲ ಎಜುಕೇಷನ್ ಮಾಡೋರಿಗೆ ಎಲ್ಲ ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಮಾಡಿದರೆ ಚೆನ್ನಾಗಿತ್ತು. ಅದೇ 30% ಮೇಲೆ ಎಕ್ಸ್ಟ್ರಾ ಆಗಿದೆ ಸರ್. 294 ಇತ್ತು, ಈಗ ಎಷ್ಟು ಕೊಟ್ಟಿದೆ? ಈಗ 335 ಆಗಿದೆ. ಇದರಿಂದ ಜನಗಳಿಗೆ ಜೆಂಟ್ಸಿಗೆ ತೊಂದರೆ ಆಗ್ತಿದೆ. ಬಟ್ ಲೇಡೀಸ್ಗೆ ಹೊತ್ತು ಅಷ್ಟೇ. ಗಂಡು ಮಕ್ಳ ಜೋಬಿಯಿಂದ ಹೆಣ್ಮಕ್ಳಿಗೆ ಆಗ್ತಿದ್ದಾರೆ ಅಷ್ಟು. ಹಂಗಾಗಿದೆ. ಏನಿಲ್ಲ, ಇದು ತೊಂದರೆನೇ ಜನಗಳಿಗೆ. ಸರ್ಕಾರ ಮಾಡ್ತಿರೋ ಕಾನೂನು ಏನು ಮಾಡ್ತಾರೆ ಸರ್? ನಾವು ಭದ್ರಾವತಿ ಹೋಗ್ತಾ ಇದ್ದೀವಿ. 394 ಇತ್ತು ಬಸ್ ಸರಿ ಹೋದಾಗ. ಈ ಸರಿ 335 ಈ ಸರಿ ಇದೆ. ಅಂದರೆ ಸಾಮಾನ್ಯ ಜನಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಲೇಡೀಸ್ ಫ್ರೀ ಕೊಟ್ಟು ನಮಗೆ ನಮ್ಮ ಜಾಬಿನ ಕತ್ತರಿ ಆಯ್ತಾ ಇದೆ ಅಷ್ಟೇ. ಫ್ರೀ ಏನು ಬೇಡ, ಮಾಮೂಲಿ ಕೊಟ್ಟರೆ ಏನು ತೊಂದರೆ ಆಗಲ್ಲ. ಪ್ರಯಾಣಿಕರು ಕೂಡ ಬಸ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರಿಗೆ ಬಸ್ ಅನ್ನ ಫ್ರೀ ಮಾಡಿ ಪುರುಷರಿಗೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿರೋದಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.